ನಮ್ಮ ಗ್ರಾಮಾಂತರ ಯುವ ಮೋರ್ಚಾ ವತಿಯಿಂದ ವಿಶೇಷವಾಗಿ ನಮ್ಮ ನಾಡಪ್ರಭು ಕೆಂಪೇಗೌಡರ ಜಯಂತಿ ಪ್ರಯುಕ್ತ ಮತ್ತು ಈ ಸ್ವಚ್ಛ ಭಾರತ ಅಭಿಯಾನ ಏನೊಂದು ಆಯೋಜನೆ ಮಾಡಿದ್ದೀವಿ. ಎಲ್ಲ ಯುವಕರು ಕೂಡ ತಾವು ಸೇರಿ ಭಾಳ ಒಂದು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀರಿ. ನೋಡಿ, ನಾಡಪ್ರಭು ಕೆಂಪೇಗೌಡರು ಏನಿವತ್ತು ನಮ್ಮ ಬೆಂಗಳೂರು ಇಡೀ ವಿಶ್ವದಲ್ಲೇ ಒಂದು ಒಳ್ಳೆಯ ಹೆಸರಾಗಿದೆ, ಮತ್ತು ದೇಶದಲ್ಲೂ ಕೂಡ ಒಂದು ಒಳ್ಳೆಯ ಹೆಸರು ಬಂದಿದೆ ಬೆಂಗಳೂರಿಗೆ. ಅದು ಕೆಂಪೇಗೌಡರ ಒಂದು ದೂರದೃಷ್ಟಿ, ಒಂದು ವಿಷನ್ ಏನೈತಲ್ವ, ಆ ದೂರದೃಷ್ಟಿಯೇ ಕಾರಣ. ಅಂದರೆ ಒಂದು ಪ್ಲ್ಯಾಂಡ್ ಸಿಟಿ ಯಾವ ರೀತಿ ಇರಬೇಕು, ಕೆರೆಗಳು ಒಂದು ಕಟ್ಸಿರೋ ಅಂಥದ್ದು ಇರ್ಬೋದು, ಪ್ಲ್ಯಾಂಡ್ ರೋಡ್ಗಳು ಮಾಡಿಸಿರೋ ಅಂಥದ್ದು ಇರ್ಬೋದು, ಮತ್ತು ಬೇರೆ ಬೇರೆ ಪೇಟೆಗಳು, ಒಂದು ಬಿಸ್ನೆಸ್ ಸೆಂಟ್ರ್ಗಳು, ಈ ರೀತಿ ಅವರು ವಿಷನ್ ಅವಾಗಲೇ ಇತ್ತು ಬೆಂಗಳೂರು ಯಾವ ರೀತಿ ಒಂದು ಬೆಳಿಬೇಕು ಅಂತ. ಸೊ ಆ ಕಾರಣದಿಂದ ಒಂದು ಬೆಂಗಳೂರು ಬೆಳೆದಿರೋಂಥದ್ದು. ಮತ್ತು ಏನು ನಾವು ಕೆಂಪೇಗೌಡರು ಕೂಡ ನಮ್ಮ ಸಂಸ್ಕೃತಿಯನ್ನು ಒಂದು ಕಾಪಾಡೋಂಥ ಒಂದು ಕೆಲಸ ಮಾಡಿದ್ದಾರೆ. ಸೊ ಆ ಮಹಾನ್ ವ್ಯಕ್ತಿಗೆ ಒಂದು ಗೌರವ ಕೊಡೋದಕ್ಕೋಸ್ಕರ ಈ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ದೀವಿ. ಮತ್ತು ಯಲಹಂಕಲ್ಲೂ ಕೂಡ, ಬೇರೆ ನಮ್ಮ ನಗರದಲ್ಲೂ ಕೂಡ, ಎಲ್ಲ ದೇವಸ್ಥಾನದಲ್ಲೂ ಕೂಡ ಇವತ್ತು ಸಾಯಂಕಾಲ ಕಾರ್ಯಕ್ರಮ ಇದೇ ರೀತಿ ಆಗ್ತಿದೆ. ಮತ್ತು ಅದೇ ರೀತಿಯಲ್ಲಿ ನಮ್ಮ ಪ್ರಧಾನಮಂತ್ರಿಯವರು ಮೋದಿಜಿಯವರು ಏನು 2014 ಅಕ್ಟೋಬರ್ 2ನೇ ತಾರೀಕು ಮಹಾತ್ಮ ಗಾಂಧೀಜಿಯವರ ಜಯಂತಿ ಪ್ರಯುಕ್ತ ಒಂದು ಈ ಸ್ವಚ್ಛ ಭಾರತ್ ಅಭಿಯಾನ ಶುರು ಮಾಡಿರೋಂಥದ್ದು. ಅಂದರೆ ಏನು ನಮ್ಮ ಗಾಂಧೀಜಿಯವರಿಗೆ ಒಂದು ಸ್ವಚ್ಛ ಭಾರತದ ಒಂದು ವಿಷನ್ ಇತ್ತಲ್ಲ, ಅದನ್ನು ಒಂದು ಕನಸನ್ನು ಒಂದು ನನಸು ಮಾಡೋಂಥ ಒಂದು ಕಾರ್ಯಕ್ರಮ ಒಂದು ಶುರು ಮಾಡಿರೋಂಥದ್ದು. ಅದು ಕೇವಲ ಮೋದಿಯವರು ಹೇಳೋದು ಅದೇ, ಕೇವಲ ಸ್ವಚ್ಛತೆ ಒಂದು ಸರ್ಕಾರದ ಕೆಲಸ ಮಾತ್ರವಲ್ಲ, ನಮ್ಮೆಲ್ಲರೂ ಜವಾಬ್ದಾರಿ. ಏನೊಂದು ಕೆರೆಗಳಿರ್ಬೋದು, ನಮ್ಮ ಪಾರ್ಕ್ಗಳಿರ್ಬೋದು, ನಮ್ಮ ಮನೆಗಳಿರ್ಬೋದು, ಪಬ್ಲಿಕ್ ಸ್ಪೇಸ್ ಏನೇ ಇದ್ರೂ ಕೂಡ ಸ್ವಚ್ಛತೆ ಕೇವಲ ಒಂದಿನ ಅಲ್ಲ, ಪ್ರತಿದಿನವೂ ಕೂಡ, ವರ್ಷ ಪೂರ್ತಿ ಕೂಡ ನಾವು ಸ್ವಚ್ಛತೆ ಕಾಪಾಡಬೇಕು ಅನ್ನೋ ಒಂದು ಜವಾಬ್ದಾರಿ ಬರಲಿ ಅಂತ ಒಂದು ಕಾರ್ಯಕ್ರಮ ಶುರು ಮಾಡಿರೋಂಥದ್ದು. ಸೊ ಇದೇ ರೀತಿ ಮುಂದೆ ನಾವು ಕಾರ್ಯಕ್ರಮಗಳು ಮಾಡ್ತಾ ಹೋಗೋಣ. ಮತ್ತು ಏನು ನಾಳೆ ಒಂದು ಕೆಂಪೇಗೌಡರ ಜಯಂತಿ ಏನೊಂದು 18 ವರ್ಷದಿಂದ ನಾವು ಸತತವಾಗಿ ನಾವು ಮಾಡ್ತಾ ಬಂದಿದ್ದೀವಿ ಯಲಹಂಕಲ್ಲಿ. ಸೊ ನಾಳೆ ಕೂಡ ಅದೇ ರೀತಿ ಈ ವರ್ಷ ಕೂಡ ಬೆಳಿಗ್ಗೆ 6 ಗಂಟೆಗೆ ವಾಕಥಾನ್ ಇರ್ತದೆ. ನಮ್ಮ ವೀರ್ ಸಾವರ್ಕರ್ ಫ್ಲೈಓವರ್ ಯಲಹಂಕ ನ್ಯೂ ಟೌನು 6 ಗಂಟೆಗೆ ವಾಕಥಾನ್ ಸ್ಟಾರ್ಟ್ ಆಗ್ತದೆ. ಒಂದು 4 ಕಿಲೋಮೀಟರ್ ವಾಕಥಾನ್ ಇರ್ತದೆ. ಸೊ ಅದಾದಮೇಲೆ 8:15 ಬೆಳಿಗ್ಗೆ ಒಂದು ನಮ್ಮ ಹಳೆಯ ನಗರ ಏನು ಒಂದು ನಮ್ಮ ಕೆಂಪೇಗೌಡರ ಒಂದು ಪುತ್ಥಳಿ ಇದೆಯಲ್ಲ, ಅಲ್ಲೊಂದು ಮಾಲಾರ್ಪಣೆ ಮಾಡಿ ಹಳೆ ಬೀದಿಲಿ ಒಂದು ಮೆರವಣಿಗೆ ಮಾಡಿ, ಭಾಳ ದೊಡ್ಡ ಮೆರವಣಿಗೆ, ಒಂದು 10,000 ಜನ ಸೇರೋ ಒಂದು ನಿರೀಕ್ಷೆ ಇದೆ. ಭಾಳ ಒಂದು ಗ್ರ್ಯಾಂಡಾಗಿ ನಡೆಯುತ್ತೆ. ಎಲ್ಲ ನಮ್ಮ ತಾಲೂಕು ಆಡಳಿತ ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಪಕ್ಷಾತೀತವಾಗಿ ಮತ್ತು ಎಲ್ಲ ಸಮುದಾಯದವರು, ಯಾಕಂದರೆ ಕೆಂಪೇಗೌಡರು ಬಂದು ಇವತ್ತು ಎಲ್ಲ ಸಮುದಾಯದ ಒಂದು ನಾಯಕರು, ಎಲ್ಲರಿಗೂ ಮಾದರಿಯಾಗೋರು, ಎಲ್ಲರೂ ಕೂಡ ಸೇರಿ ನಾಳೆ 8:15 ಶುರುವಾಗಿ ಲಾಸ್ಟಿಗೆ ಬಂದು ಮಿನಿ ವಿಧಾನಸೌಧ ಹತ್ರ ಒಂದು ಅಂತ್ಯ ಆಗೋಂಥದ್ದು.